ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಸ್ನ್ಯಾಕ್ಸು. ಇದು ಸಾಯಂಕಾಲ ಕಾಫಿ ಟೈಮ್ಗೆ, ಟೀ ಟೈಮ್ಗೆ ಒಳ್ಳೆ ತಿಂಡಿ ಇದು ತಿನ್ನಲಿಕ್ಕೆ. ಹಾಗೆ ಒಂದು ಸರಿ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಯಾವಾಗೂ ಬೇಕ್ರಿಲಿ ತಂದು ತಿಂತೀವಲ್ಲ, ಅದರ ಬದಲು ಒಂದು ಸರಿ ಅವಲಕ್ಕಿಲಿ ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಸರಿ ಟೇಸ್ಟ್ ನೋಡಿ. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಕಡಲೆ ಬೀಜ ಮತ್ತು ಕರಿಬೇವು ಒಗ್ಗರಣೆಗೆ, ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಮತ್ತು ಹುರಿಗಡಲೆ, ತೆಂಗಿನಕಾಯಿ ಪೀಸು ಆದ್ರೂ ಸರಿಯೇ, ಕೊಬ್ಬರಿ ಪೀಸು ಎಣ್ಣೆಯಲ್ಲಿ ಕರಿಬೇಕು, ಅದು ಕರೆಕ್ಟ್ ಆಗುತ್ತೆ. ನಂತರ ಅವಲಕ್ಕಿ. ಇದಕ್ಕೆ ಒಂದು ಚಿಟಿಕೆ ಸಕ್ಕರೆ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ ಪುಡಿ, ಇಷ್ಟನ್ನು ಸಹ ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡಿ ಹೇಳ್ತೀನಿ. ಇವಾಗ ನೋಡಿ, ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇವಾಗ ಕರಿತಾ ಇದ್ದೀನಿ ಕೊಬ್ಬರಿನ. ಅವಲಕ್ಕಿ ಕರಿತಾ ಇದ್ದೀನಿ. ಹುರಿಗಡಲೆ, ಹಲೋ ಫ್ರೆಂಡ್ಸ್, ನಾನು ಇವಾಗ ನೋಡಿ ಇವೆಲ್ಲನೂ ಸಹ ಎಣ್ಣೆಯಲ್ಲಿ ಕರೆದಿದ್ದೀನಿ. ಅದರಲ್ಲಿ ಫ್ರೆಂಡ್ಸ್ ಕ್ಯಾಮ್ರಾ ಆಫ್ ಆಗೋಯ್ತು. ನೆಲಗಡಲೆ ಕರೆದಿದ್ದು, ಎಣ್ಣೆಯಲ್ಲಿ ಕರೆದಿರೋದು. ನೀವು ಕರೆದು ಹಾಕಿ, ಹಾಗೆ ಹಾಕ್ಬೇಡಿ. ಈಗ ಏನೇನು ಕರೆದಿದ್ದೀನಿ ನಾನು: ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊಬ್ಬರಿ, ಅವಲಕ್ಕಿ, ಹುರಿಗಡಲೆ, ನೆಲಗಡಲೆ ಇವೆಲ್ಲನೂ ಸಹ ನಾನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟೇ. ನೋಡಿ, ಇವಾಗ ನಾನು ಒಂದು ಚಿಟಿಕೆ ಖಾರದ ಪುಡಿ ಹಾಕಿದ್ದೀನಿ. ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತೆ. ಒಂದು ಚಿಟಿಕೆ ಉಪ್ಪು. ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಕಡಿಮೆ ಹಾಕ್ಕೋಬೇಕು ಎಲ್ಲನೂ ಸಹ. ನೀವು ಹೇಗೆ ಮಾಡ್ತೀರಾ ಆ ಕ್ವಾಂಟಿಟಿ ಅನುಸಾರವಾಗಿ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ಇದನ್ನ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದು ಕಾಫಿ ಟೀ ಟೈಮ್ಗೆ ಇದು ಸ್ನ್ಯಾಕ್ಸ್.
ಹಾಗಾಗಿ ಒಂದು ಸರಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.